ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಸಂಭ್ರಮಕ್ಕೆ ಪ್ರೀತಿಯ ಸ್ವಾಗತ. ಉತ್ಸವಗಳ ಉತ್ಸಾಹ ಶ್ರಾವಣ ಮಾಸ ಎಂಬುದಾಗಿ ವನರಾಗಶಮಾರವರು ತಮ್ಮ ಸಾಹಿತ್ಯದಲ್ಲಿ ಹೇಳಿದ್ದಾರೆ. ನಿಜಕ್ಕೂ ಹೌದು. ಶ್ರಾವಣ ಮಾಸದಲ್ಲಿ ಹಲವಾರು ಹಬ್ಬಗಳ ವಿಶೇಷತೆಯನ್ನು ಹೊಂದಿರುವಂಥದ್ದು. ಈ ಶ್ರಾವಣ ಮಾಸದಲ್ಲಿ ಬರುವಂಥ ಹಬ್ಬಗಳನ್ನು ನಮ್ಮ ಹಳ್ಳಿಯಲ್ಲಿ ಯಾವ ರೀತಿಯಾಗಿ ಆಚರಿಸ್ತೇವೆ, ಶ್ರಾವಣ ಮಾಸದ ಮಹತ್ವ ಏನು ಅನ್ನೋದನ್ನು ನಮ್ಮ ಮಾತೆಯರಿಂದ ತಿಳ್ಕೊಳ್ಳೋಣ. ಇವರು ಲಲಿತಾ ಹೆಗ್ಡೆಯವರು, ಇವರು ಅರ್ಚನಾ ಹೆಗ್ಡೆಯವರು, ಇವರು ನಮ್ಮ ಜಯಲಕ್ಷ್ಮಿ ದಾಂಗೇರಿಯವರು, ಅವರು ಸರಸ್ವತಿ ಭಾಗವತರು. ನಮಗೆ ತಿಳಿದ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಪ್ರಯತ್ನ. ಶ್ರಾವಣ ಮಾಸದ ಮಹತ್ವ ಮತ್ತು ಅದರ ವಿಶೇಷತೆಯನ್ನು ನೀವು ಹೇಳ್ಬೋದಾ? ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಈ ಶ್ರಾವಣ ಮಾಸ ಎನ್ನುವಂಥದ್ದು ಹಿಂದೂಗಳ ಚಾಂದ್ರಮಾನ ಪಂಚಾಂಗದ ಪ್ರಕಾರ 5ನೇ ಮಾಸ. ಈ ಮಾಸದಲ್ಲಿ ಪಂಚಮವಾಗಿ ಬರುವಂತಹ ಮಾಸ ಇದು. ಪಂಚಮಂ ಕಾರ್ಯಸಿದ್ಧಿ ಎಂಬುದಾಗಿ ಒಂದು ಮಾತಿದೆ. ಅಂದರೆ ಪಂಚಪಾಂಡವರು, ಪಂಚಭೂತಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಹೀಗೆ ಈ ಪಂಚಮ ಎನ್ನುವುದಕ್ಕೆ ಅನೇಕ ಮಹತ್ವ ಇದೆ, ಅಂತ ವಿಶೇಷತೆ ಇದೆ. ಅಂತ ವಿಶೇಷದಲ್ಲಿ ಬರುವಂಥದ್ದೇ ಈ ಶ್ರಾವಣ ಮಾಸ. ಶ್ರಾವಣ ಅಂತಂದ್ರೆ ಇದು ಶ್ರವಣ ಎನ್ನುವ ಒಂದು ಶಬ್ದದಿಂದ ಬಂದಂತಹದ್ದು. ಶ್ರವಣ ಅಂದ್ರೆ ಕೇಳುವುದು. ಅಂದ್ರೆ ಈ ಸಮಯದಲ್ಲಿ ನಾವು ಒಳ್ಳೆಯ ಮಾತುಗಳನ್ನ, ಒಳ್ಳೆಯ ಕೀರ್ತನೆಗಳನ್ನ, ಹಿತವಚನಗಳನ್ನ, ಭಗವದ್ಗೀತೆಗಳನ್ನ ಇದನ್ನೆಲ್ಲ ಕೇಳಬೇಕು. ಇದನ್ನು ಹೇಳುವುದಕ್ಕೆ ಸಾಧು ಸಂತರು, ಮಠಾಧೀಶರು, ತತ್ವಜ್ಞಾನಿಗಳು, ಹಿರಿಯರು ಇರ್ತಾರೆ. ಅವರಿಂದ ನಾವು ಇದನ್ನೆಲ್ಲ ಕೇಳಿ ತಿಳಿದುಕೊಳ್ಬೇಕು ಎನ್ನುವ ಒಂದು ಆಶಯವೇ ಈ ಶ್ರಾವಣ ಮಾಸದ ಒಂದು ಮಹತ್ವ. ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ದಿನವೂ, ಪ್ರತಿಯೊಂದು ವಾರವೂ, ಪ್ರತಿಯೊಂದು ತಿಥಿ ನಕ್ಷತ್ರ ಇವಕ್ಕೆಲ್ಲ ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆ ಇದೆ. ಶ್ರಾವಣದಲ್ಲಿ ಶ್ರಾವಣ ಸೋಮವಾರ ಅಂತೇಳಿ ನಾವು ಆಚರಿಸ್ತೇವೆ. ಈ ಶಿವನನ್ನು ಆರಾಧಿಸುವ ಒಂದು ದಿನ ಇದು. ಶಿವನನ್ನು ಭಕ್ತಿಯಿಂದ, ಬಿಲ್ವಪತ್ರೆಗಳಿಂದ, ರುದ್ರಾಭಿಷೇಕದಿಂದ ನಾವು ಆಚರಿಸ್ತೇವೆ, ಪೂಜಿಸ್ತೇವೆ ಅವನನ್ನು. ಹಾಗೆ ಮಂಗಳವಾರ ಮಂಗಳಗೌರಿ ವ್ರತದ ಮೂಲಕ, ಶುಕ್ರವಾರ ಸಂವತ್ಸರ ಲಕ್ಷ್ಮಿ, ವೈಭವ ಲಕ್ಷ್ಮಿ, ಹೀಗೆ ಲಕ್ಷ್ಮೀ ವ್ರತವನ್ನು ಕೈಗೊಳ್ಳುವುದರ ಮೂಲಕ ಆಚರಿಸ್ತೇವೆ. ಶನಿವಾರ ದಿವಸ ಶನೀಶ್ವರನನ್ನು ಪ್ರಾರ್ಥಿಸುವುದರ ಮೂಲಕ, ಶನಿ ಕಥೆಯನ್ನು ಕೇಳುವುದರ ಮೂಲಕ ನಾವು ಶನಿಯ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ಹೀಗೆ ಈ ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ದಿನವೂ ಕೂಡ ಅತ್ಯಂತ ಮಹತ್ವವಾದ ದಿನ. ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತಂದ್ರೆ ಈ ಶ್ರಾವಣ ಮಾಸ ಅತ್ಯಂತ ಒಳ್ಳೆಯ ಕಾಲ ಮತ್ತು ತಳಿರು ತೋರಣಗಳಿಂದ ನಮ್ಮ ಮನೆಯನ್ನೆಲ್ಲ ಶೃಂಗರಿಸುವಂತಹ ಒಂದು ಕಾಲ. ನಮ್ಮ ಹಳ್ಳಿಯಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಶ್ರಾವಣ ಮಾಸದಲ್ಲಿ ಏನಾದರೂ ಒಂದು ದೇವರ ಕಾರ್ಯನ ಮಾಡೇ ಮಾಡ್ತಾರೆ. ನಮಸ್ಕಾರ. ಶ್ರಾವಣ ಮಾಸವು ಎಲ್ಲ ಮಾಸಗಳಿಗಿಂತ ಶ್ರೇಷ್ಠವಾದದ್ದು. ಹಾಗೆ ಹಿಂದೂ ಪುರಾಣದ ಪ್ರಕಾರ ಶ್ರಾವಣ ಮಾಸದಲ್ಲೇ ಶಿವಪಾರ್ವತಿಯರ ವಿವಾಹವಾಯಿತು ಎಂದು ಹೇಳಲ್ಪಡುತ್ತಾರೆ. ವಿಷ್ಣು ದೇವರ ಜನ್ಮ ನಕ್ಷತ್ರವು ಶ್ರವಣ ನಕ್ಷತ್ರವೆಂದು ಹೇಳುತ್ತಾರೆ. ಹಾಗೆ ಶ್ರಾವಣ ಮಾಸ ಚಾತುರ್ಮಾಸ ಅವಧಿಯ ಮೊದಲ ಮಾಸವು. ಈ ಮಾಸದಲ್ಲಿ ವಿಶೇಷವಾಗಿ ಮೌನಾಚರಣೆ ಇದನ್ನೆಲ್ಲ ನಾವು ಕೇಳ್ತೇವೆ. ಅಂದರೆ ವಿಶೇಷವಾಗಿ ಈ ಯೋಗಿಗಳು, ಗುರುಗಳು, ತಪಸ್ವಿಗಳೆಲ್ಲ ಅಂದರೆ ಅಷ್ಟು ವಿಶೇಷತೆಯನ್ನು ಹೊಂದಿರುವಂಥದ್ದು ಎಂಬುದಾಗಿ. ಇನ್ನು ಈ ಮಾಸದಲ್ಲಿ ಆರಂಭದಲ್ಲಿ ಬರುವಂತಹ ಹಬ್ಬ ನಾಗರ ಪಂಚಮಿ. ನಾಗರ ಪಂಚಮಿಯ ವಿಶೇಷತೆ, ಅದರ ಆಚರಣೆ ಬಗ್ಗೆ ನೀವು ಹೇಳ್ಬೋದಾ? ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಮಾಸದಲ್ಲಿ ಬರುವ ಮೊದಲ ಹಬ್ಬವೇ ನಾಗರ ಪಂಚಮಿ ಹಬ್ಬ. ಅದರಲ್ಲೂ ಹೆಂಗಳೆಯರಿಗೆ ತುಂಬಾ ಇಷ್ಟವಾದ ಹಬ್ಬ ಶ್ರಾವಣ ಮಾಸ. ನಾಗರ ಪಂಚಮಿ ನಾಡಿಗೆ ದೊಡ್ಡದು, ನಾರಿಯರೆಲ್ಲರೂ ನಲಿದಾಡಿ, ನಾರಿಯರೆಲ್ಲರೂ ನಲಿದಾಡಿ ಎನ್ನುವ ನಾಡ್ನುಡಿಯಂತೆ ಹೆಂಗಳೆಯರಿಗೆ ತುಂಬ ಖುಷಿ ಕೊಡುವ ಮಾಸ ಇದು ಶ್ರಾವಣ ಮಾಸ. ಅದರಲ್ಲೂ ನಾಗರ ಪಂಚಮಿ ವಿಶೇಷ. ನಾಗರ ಪಂಚಮಿ ಅಂದರೆ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ಮಡಿ ಬಟ್ಟೆಯನ್ನು ಧರಿಸಿ, ನಾಗರ ಕಟ್ಟೆಯನ್ನು ಶುಚಿಗೊಳಿಸಿ, ಗೋಮಯ ಮಾಡಿ, ತಳಿರು ತೋರಣ ಕಟ್ಟಿ, ಆನಂತರ ಮಧ್ಯಾಹ್ನ ಪೂಜೆ, ಹೂವು, ಅಕ್ಷತೆ, ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡೋದು. ಆಮೇಲೆ ನೈವೇದ್ಯ ಅಂದರೆ ನಾಗಪ್ಪನಿಗೆ ಇಷ್ಟವಾದ ಒಬ್ಬಟ್ಟು, ಹಲಸಿನ ಬೇಳೆ ಒಬ್ಬಟ್ಟು ಅಂದರೆ ವಿಶೇಷ ನಮ್ಮಲ್ಲಿ.
ಹಲಸಿನ ಬೇಳೆ ಒಬ್ಬಟ್ಟು ಮಾಡಿ, ಚಪ್ಪೆ ರೊಟ್ಟಿ ಮಾಡಿ, ಆ ನಂತರ ಅನ್ನ ನೈವೇದ್ಯ ಮಾಡಿ ಹಾಲೆರೆಯುವುದು ವಿಶೇಷ. ಹಾಲೆರೆಯುವುದು ಏಕೆಂದರೆ ಪ್ರಕೃತಿ ಮತ್ತು ಮಾನವನ ಸಮ್ಮಿಳಿತ ಹಾಲೆರೆಯುವುದು. ಇದರಿಂದ ಜಗತ್ತಿಗೆ ಒಳ್ಳೆಯದಾಗಲಿ ಎನ್ನುವ ಒಂದು ವಿಶೇಷ ಇದೆ. ಆನಂತರ ಮಧ್ಯಾಹ್ನ ಎಲ್ಲಾದರೂ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳಿದ್ದರೆ ಅವರಿಗೂ ತುಂಬ ಖುಷಿ, ಅವರಿಗೂ ಹಬ್ಬ ಆಚರಣೆ ಮಾಡೋದು. ಆಮೇಲೆ ಜೋಕಾಲಿ ಗೀಚೋದು. ಜೋಕಾಲಿ ಜೀಕೋದು ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಜೋಕಾಲಿ ಕಟ್ಟಿ ಹೆಣ್ಮಕ್ಳನ್ನು ಅದರಲ್ಲಿ ಕೂರಿಸಿ ಸಂಭ್ರಮ ಪಡುವಂಥ ಹಬ್ಬ ನಾಗರ ಪಂಚಮಿ ಹಬ್ಬ. ಇನ್ನು ನಾಗರ ಪಂಚಮಿಯ ನಂತರ ಬರುವಂತಹದ್ದು ರಾಖಿ ಹಬ್ಬ, ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ. ಇದನ್ನ ಯಾವ ರೀತಿ ಆಚರಿಸ್ತೇವೆ ಅನ್ನೋದನ್ನ ನೀವು ಹೇಳ್ಬೋದಾ? ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಮಾಸ ಅಂತ ಅಂದರೆ ಹೆಣ್ಮಕ್ಳಿಗೆ ಅತ್ಯಂತ ಸಂಭ್ರಮವಾದ ಮಾಸ. ಯಾಕೆಂದರೆ ಎಷ್ಟೇ ಕೆಲಸದ ಬಿಡುವಿನಲ್ಲಿಯೂ ಒತ್ತಡದಲ್ಲಿಯೂ ಬಿಡುವು ಮಾಡಿಕೊಂಡು ಹಬ್ಬವನ್ನ ಆಚರಿಸುವಂಥದ್ದು. ಅದರಲ್ಲಿ ಬರುವಂಥದ್ದು ಈಗ ನಾಗರ ಪಂಚಮಿ ಕಳೆದ ನಂತರ ಬರುವಂಥದ್ದೇ ವರಮಹಾಲಕ್ಷ್ಮಿ. ನೋಡಿ, ವರ ಮಹಾಲಕ್ಷ್ಮಿ ಹೆಸರಿನಲ್ಲೇ ವರ ಇದೆ. ಅಂತಹ ವರಮಹಾಲಕ್ಷ್ಮಿ ಪೂಜೆಯನ್ನು ನಮ್ಮ ಊರಿನಲ್ಲಂತೂ ನಮ್ಮ ಸೋಮೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಸೇರಿ, ಇಡೀ ಊರಿನ ಮಹಿಳೆಯರು ಸೇರಿ, ಮಾತೆಯರು ಎಲ್ಲರೂ ಸೇರಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಲೋಕೋದ್ಧಾರಕ್ಕಾಗಿ ಶಿವನನ್ನು ಭಜಿಸಿ ಅಂತಹ ವ್ರತವನ್ನು ಮಾಡಿ ಲಕ್ಷ್ಮೀ ದೇವಿಯ ಕರುಣೆಗೆ ಪಾತ್ರರಾಗ್ತಾರೆ. ಹಾಗೆ ತಮ್ಮ ಮಾಂಗಲ್ಯ ಭಾಗ್ಯಕ್ಕೂ ಕೂಡ ಬೇಡಿಕೊಳ್ಳುವಂತಹ ಒಂದು ಅತ್ಯಂತ ಪವಿತ್ರವಾದ ವ್ರತ. ಈ ವ್ರತದಲ್ಲಿ ಮುತ್ತೈದೆಯರಿಗೆ ಬಾಗಿನವನ್ನು ನೀಡಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸುವಂತಹದ್ದು. ಈ ಹಬ್ಬದ ವಿಶೇಷತೆ ಈ ಪುರಾಣದಲ್ಲಿ ಹೇಳಲ್ಪಟ್ಟಿದ್ದು ಅಂದ್ರೆ ವಿದರ್ಭ ದೇಶದ ಕುಂಡಲಿ ಎಂಬಂತಹ ಒಂದು ಗ್ರಾಮದಲ್ಲಿ ಸತಿ ಶಿರೋಮಣಿಯಾದಂತಹ ಚಾರುಮತಿ ದಂಪತಿಗಳಿರ್ತಾರೆ. ಅವರು ತುಂಬಾ ಬಡತನದಲ್ಲಿರ್ತಾರೆ. ನಮ್ಮ ಬಡತನವನ್ನು ಹೋಗಲಾಡಿಸಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಹಗಲು ರಾತ್ರಿ ಅದ್ರ ಬಗ್ಗೆ ಚಿಂತಿಸ್ತಾ ಇರ್ತಾರೆ. ಆದರೆ ಅವರಿಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ಪರಿಹಾರಗಳು ಗೊತ್ತಿರೋದಿಲ್ಲ. ಒಂದಿನ ಚಾರುಮತಿಯ ಕನಸಲ್ಲಿ ಮಹಾಲಕ್ಷ್ಮೀ ದೇವಿ ಪ್ರತ್ಯಕ್ಷಳಾಗಿ ಶ್ರಾವಣ ಮಾಸದ 2ನೇ ಶುಕ್ರವಾರ ದಿನ ವರಮಹಾಲಕ್ಷ್ಮಿಯನ್ನ ಶ್ರದ್ಧೆ ಭಕ್ತಿಯಿಂದ ಮಾಡು ಎನ್ನುವುದರ ಜೊತೆಗೆ ಆ ವ್ರತವನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಕೂಡ ಚಾರುಮತಿಗೆ ತಿಳಿಸ್ತಾರೆ. ಆ ಚಾರುಮತಿ ದಂಪತಿಗಳು ಆ ತಾಯಿ ಹೇಳಿದಂತೆ ವರಮಹಾಲಕ್ಷ್ಮಿ ಪೂಜೆಯನ್ನ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ. ಇದರಿಂದ ಅವರ ಬಡತನ ದೂರವಾಗಿ ಸಕಲ ಸಂಪತ್ತು ಅಷ್ಟ ಐಶ್ವರ್ಯಗಳು ತುಂಬಿ ತುಳುಕ್ತವೆ. ಅವರ ಬದುಕು ಯಶಸ್ಸಿನತ್ತ ಸಾಗ್ತದೆ. ಇದಾದ ನಂತರದಲ್ಲಿ ಚಾರುಮತಿ ಈ ವರಮಹಾಲಕ್ಷ್ಮಿ ವ್ರತದ ಮಹತ್ವವನ್ನ ಜಗತ್ತಿನೆಲ್ಲೆಡೆ ಸಾರ್ತಾಳೆ. ಜೊತೆಗೆ ಅದನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಕೂಡ ಎಲ್ಲ ಮಾತೆಯರಿಗೂ ತಿಳಿಸ್ತಾಳೆ. ಇದರಿಂದಾಗಿ ವರಮಹಾಲಕ್ಷ್ಮಿ ವ್ರತ ನಮ್ಮಲ್ಲಿ ಬಂತು, ಪ್ರಚಾರದಲ್ಲಿ ಬಂತು, ಅಂದರೆ ಆಚರಣೆಯಲ್ಲಿ ಬಂತು ಅನ್ನೋದಾಗಿ ನಾವು ಪುರಾಣ ಕಥೆಗಳಲ್ಲಿ ಕೇಳ್ತೇವೆ. ಇನ್ನು ಮುಂದಿನದು ರಕ್ಷಾಬಂಧನ, ರಾಖಿ ಹಬ್ಬ. ಈ ಹಬ್ಬ ಅಣ್ಣ ತಂಗಿಯರ ಬಾಂಧವ್ಯವನ್ನು ಸೂಚಿಸುವಂಥದ್ದು. ಹೌದು. ಅಣ್ಣನಿಗೆ ತಂಗಿ ರಾಖಿ ಕಟ್ಟಿ ಅಣ್ಣನ ಶ್ರೇಯೋಭಿವೃದ್ಧಿಗಾಗಿ ಅಣ್ಣನಿಗೆ ಆಯುಷ್ಯ, ದೀರ್ಘಾಯುಷ್ಯವನ್ನು ಕೊಡುವ, ಆಯುಷ್ಯ, ಸಂಪತ್ತು, ನೆಮ್ಮದಿಯನ್ನು ಕೊಡುವ ಒಂದು ಬೇಡಿಕೊಳ್ಳುವಂತಹ ಒಂದು ಹಬ್ಬ. ಅದರಂತೆ ತಂಗಿಗೆ ಆಶೀರ್ವಾದವನ್ನು ಮಾಡಿ ತಾನು ನಿನ್ನನ್ನು ರಕ್ಷಿಸ್ತೇನೆ ಎಂಬ ಭರವಸೆಯನ್ನು ನೀಡುವಂತಹದ್ದು ಅಣ್ಣನಾದವನು ಹೇಳ್ತಾನೆ. ಅಂದ್ರೆ ಸಿಹಿಯನ್ನ ಅಣ್ಣ ತಂಗಿಯರು ಸಂಭ್ರಮಿಸುವ ಹಬ್ಬ. ಇನ್ನು ಉಪನಯನವಾದಂತಹ ಮಕ್ಕಳದ್ದು ಉಪಕರ್ಮ ಅಂತ ಹೇಳ್ತೇವೆ. ಈ ಹುಣ್ಣಿಮೆ ದಿವಸ ಮಾಡುವಂತದ್ದು ಈ ಉಪಕರ್ಮ ಅಂತ ಹೇಳಿದ್ರೆ ಹೊಸದಾಗಿ ಯಜ್ಞೋಪವೀತವನ್ನ ತೊಡಿಸುವುದು, ಜ್ಞಾನಾರ್ಜನೆಗಾಗಿ ಜಗನ್ಮಾತೆಯಾದಂತಹ ಗಾಯತ್ರಿ ದೇವಿಯನ್ನು ಆರಾಧಿಸುವುದು, ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಎನ್ನುವಂತಹ ಒಂದು ಇದರಿಂದ ಶ್ರದ್ಧಾ ಭಕ್ತಿಯಿಂದ ಈ ಹಬ್ಬವನ್ನು ತುಂಬಾ ಶ್ರದ್ಧೆಯಿಂದ ಆಚರಿಸಲಾಗ್ತದೆ. ಆಮೇಲೆ ಬರುವಂಥದ್ದೇ ಕೃಷ್ಣಾಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣನ ಹುಟ್ಟಿದಂತಹ ಆ ದಿನವನ್ನು ನಾವು ಅತ್ಯಂತ ಸಂಭ್ರಮದಿಂದ ಭಕ್ತಿಯಿಂದ ಆಚರಿಸ್ತೇವೆ. ಆ ದಿನ ಸಣ್ಣ ಮಕ್ಕಳಿಗೆ ಶ್ರೀಕೃಷ್ಣನ ವೇಷವನ್ನು ಧರಿಸಿ ರಾಧಾಕೃಷ್ಣರನ್ನು ಮಾಡಿ ನಾವು ಅವರನ್ನು
ಸಂಭ್ರಮಿಸುವಂತ ಒಂದು ದಿನ ಅದು. ಹಾ. ದೇವರಿಗೆ ಬೆಣ್ಣೆಯಿಂದ ಪೂಜೆ ಮಾಡಿ ಬೆಣ್ಣೆ ನೈವೇದ್ಯವನ್ನು ನೈವೇದ್ಯವನ್ನು ಮಾಡ್ತೇವೆ. ಮಾಡ್ತೇವೆ. ಹಾಗೆ ಒಂದು ನಮ್ಮಲ್ಲಿ ಹಳ್ಳಿಯಲ್ಲಂತೂ ನೀರು ದೋಸೆ ಅಂತಾನೆ ತೆಳ್ಳವಂತದೇ ನೈವೇದ್ಯ ಆದದ್ದು ನೈವೇದ್ಯ ಮಾಡುವುದು. ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಬೆಣ್ಣೆ ಅಲಂಕಾರವನ್ನು ಅಲಂಕಾರ ಮಾಡ್ತಾರೆ. ಮಾಡ್ತಾರೆ. ಹಾಗೆ ಶ್ರದ್ಧಾ ಭಕ್ತಿಯಿಂದ ಆಚರಿಸುವಂತದ್ದು ಕೃಷ್ಣಾಷ್ಟಮಿ ಜನ್ಮಾಷ್ಟಮಿ ಅಂತ ಹೇಳ್ತಾರಲ್ಲ. ಇನ್ನು ರಾಘವೇಂದ್ರ ಹಾ, ಶ್ರೀ ಗುರು ರಾಘವೇಂದ್ರ ಆರಾಧನೆಯು ಕೂಡ ಈ ಶ್ರಾವಣ ಮಾಸದಲ್ಲಿ ನಡೆಯುತ್ತದೆ. ಹಾಗಾಗಿ ಶ್ರಾವಣ ಮಾಸವೇ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಿಸುವಂತಹ ಮಾಸ. ಈ ದಿನ ಈ ಶ್ರಾವಣ ಮಾಸದಲ್ಲಿ ಈ ಬೇರೆ ದಿವಸದಲ್ಲಿ ಆಚರಿಸುವಂತಕ್ಕಿಂತ ಹೆಚ್ಚು ಪುಣ್ಯ ಈ ಶ್ರಾವಣ ಮಾಸದಲ್ಲಿ ಇದೆ ಅಂತ ಹೇಳ್ತಾರೆ. ಯಾವುದೇ ಪುಣ್ಯದ ಪುರಾಣ ಇರಲಿ, ಕಥನ ಇರಲಿ, ಯಾವುದೇ ಪೌರಾಣಿಕತೆ ಅಥವಾ ಯಾವುದೇ ಒಂದು ವ್ರತ ಪೂಜೆ ಮಾಡಲಿ, ಇದಕ್ಕೆ ಬೇರೆ ದಿವಸದಲ್ಲಿ ಮಾಡಿದಂತಹ ಪೂಜೆಗಿಂತಲೂ ಹೆಚ್ಚು ಫಲವನ್ನು ನೀಡುವಂತಹ ಪುಣ್ಯಕಾಲ ಅಂತ ಹೇಳ್ತಾರೆ. ಅಷ್ಟು ಮಹತ್ವ ಮತ್ತು ವಿಶೇಷತೆಯನ್ನು ಹೊಂದಿರುವಂತಹದ್ದು ಶ್ರಾವಣ ಮಾಸ. ಈ ಶ್ರಾವಣ ಮಾಸದ ಬಗ್ಗೆ ನಾವು ಕೂಡ ಇನ್ನಷ್ಟನ್ನ ತಿಳ್ಕೋಬೇಕು. ನಮಗೆ ತಿಳಿದ ವಿಚಾರಗಳನ್ನ ನಾವು ಬೇರೆಯವರಿಗೆ ಹಂಚಬೇಕು. ಆ ನಿಟ್ಟಿನಲ್ಲಿ ವಿಚಾರಧಾರೆಗಳು ಇನ್ನೂ ಹೆಚ್ಚು ಹೆಚ್ಚು ಸಂಗ್ರಹ ಆಗಲಿ ಎನ್ನುವಂಥ ಆಶಯ. ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಭಕ್ತಿ ಆರಾಧನೆಯಲ್ಲಿ ಭಾಗವತ, ಕೀರ್ತನೆ, ಭಜನೆ ಇಂಥವುಗಳನ್ನು ಕೇಳುವುದು, ಹೇಳುವುದು ಹೆಚ್ಚು ಪುಣ್ಯದಾಯಕ ಅನ್ನೋದನ್ನು ನಾವೆಲ್ಲ ತಿಳಿದಿದ್ದೇವೆ. ಆ ದೃಷ್ಟಿಯಿಂದ ಈಗ ಒಂದು ಭಜನೆಯನ್ನ ಮಾಡಿ. ಓಂ ಶಿವ ಶಿವ ಶಂಕರ ಹರ ವಂದಿಪೆ ವಿಶ್ವಾಧಾರ ಕೈಲಾಸ ಶೈಲ ವಿಹಾರ ಕೈಲಾಸ ಶೈಲ ವಿಹಾರ. ಓಂ ಶಿವ ಶಿವ ಶಂಕರ ಹರ ವಂದಿಪೆ ವಿಶ್ವಾಧಾರ ಕೈಲಾಸ ಶೈಲ ವಿಹಾರ ಕೈಲಾಸ ಶೈಲ ವಿಹಾರ. ತ್ಯಾಗ ಭೋಗ ಸಮ ಜೀವನ ಸಾರ ತ್ಯಾಗ ಭೋಗ ಸಮ ಜೀವನ ಸಾರ ಆಭಾಸಕ್ಕೆ ಬಹು ದೂರ ಕೈಲಾಸ ಶೈಲ ವಿಹಾರ ಕೈಲಾಸ ಶೈಲ ವಿಹಾರ. ಓಂ ಶಿವ ಶಿವ ಶಂಕರ ಹರ ವಂದಿಪೆ ವಿಶ್ವಾಧಾರ ಕೈಲಾಸ ಶೈಲ ವಿಹಾರ ಕೈಲಾಸ ಶೈಲ ವಿಹಾರ. ಭುವನ ಭವನ ಸಂಚಾಲನ ದೀಪ ಭುವನ ಭವನ ಸಂಚಾಲನ ದೀಪ ಸಾವರ ಜಂಗಮ ಕಾರಣ ರೂಪ ಸಾವರ ಜಂಗಮ ಕಾರಣ ರೂಪ. ವಿಯೋಗ ವೇಷ ರಾಗ ಸಾಗರ ವಿಯೋಗ ವೇಷ ರಾಗ ಸಾಗರ ಘನ ಮಹಿಮಾ ಅಪಾರ ಕೈಲಾಸ ಶೈಲ ವಿಹಾರ ಕೈಲಾಸ ಶೈಲ ವಿಹಾರ. ಓಂ ಶಿವ ಶಿವ ಶಂಕರ ಹರ ವಂದಿಪೆ ವಿಶ್ವಾಧಾರ ಕೈಲಾಸ ಶೈಲ ವಿಹಾರ ಕೈಲಾಸ ಶೈಲ ವಿಹಾರ. ತ್ಯಾಗ ಭೋಗ ಸಮ ಜೀವನ ಸಾರ ತ್ಯಾಗ ಭೋಗ ಸಮ ಜೀವನ ಸಾರ ಆಭಾಸಕ್ಕೆ ಬಹು ದೂರ ಕೈಲಾಸ ಶೈಲ ವಿಹಾರ ಕೈಲಾಸ ಶೈಲ ವಿಹಾರ. ಓಂ ಶಿವ ಶಿವ ಶಂಕರ ಹರ ವಂದಿಪೆ ವಿಶ್ವಾಧಾರ ಕೈಲಾಸ ಶೈಲ ವಿಹಾರ ಕೈಲಾಸ ಶೈಲ ವಿಹಾರ ಕೈಲಾಸ ಶೈಲ ವಿಹಾರ. ಸಂಸ್ಕೃತಿಯ ಹಿರಿಮೆ ಗರಿಮೆಗಳ ಸಂಕೇತವಾಗಿರುವಂತಹ ಎಲ್ಲ ಹಬ್ಬಗಳನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸುವುದರ ಮೂಲಕ ಮುಂದಿನ ಜನಾಂಗಕ್ಕೆ ಅಂದರೆ ಮುಂದಿನ ಮಕ್ಕಳಿಗೆ ಈ ಹಬ್ಬಗಳ ಮಹತ್ವವನ್ನು ತಿಳಿಸುವುದರಲ್ಲಿ ನಾವೆಲ್ಲರೂ ಪ್ರಯತ್ನಶೀಲರಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರ.